ಸುದ್ದಿ ನ್ಯೂಸ್ ತುಯ್ಯರ್ಗಾತ್ರ ದುಂಬು ಎನ್ಕ್ಲನ ಚಾನೆಲ್ ಸಬ್ಸ್ಕ್ರೈಬ್ ಮಲ್ಪಲೆ ಅಂಚನೆ ಬೆಲ್ ಐಕಾನ್ ಒತ್ತಲೆ. Would like to call upon Mrs. Geeta D. Shetty for a prayer, followed by lighting of lamp by our esteemed guests on the stage. सूर्यकोटि समप्रभा निर्विघ्नं कुरु मे देव सर्वकार्येषु सर्वदा सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोऽस्तुते. अम्बा शिवे शङ्करी जगदम्बा परमेश्वरी अम्बा शिवे शङ्करी जगदम्बा परमेश्वरी अम्बा मोकाम्बा हेरम्बा जननीये अम्बा मोकाम्बा हेरम्बा जननीये सूर्यबिम्बे गौरम्बे नानम्बिते शारदाम्बा अम्बा शिवे शङ्करी जगदम्बा परमेश्वरी गौरी हरि सोदरी भयदूरी करुणाकरी गौरी हरि सोदरी भयदूरी करुणाकरी धीरे ओंकारे विस्तारे मुंदिन दारी धीरे ओंकारे विस्तारे मुंदिन दारी तोरे विस्तारे गंभीरे वंदिते देवी अम्बा शिवे शंकरी जगदम्बा परमेश्वरी कांते दया भारती गुणवंते निनगारती कांते जय भारती गुणवंते निनगारती संतासनिंटे नंताರಂಗದರುಳು ಸಂತಾಸನಿಂटे ಎನ್ನಾರಂಗದರುಳು ಕಾಂತೆ ವೇದಾಂತೆ ನೀನಿಂತೆ ಶಾರದಾ ಮಾತೆ ಅಂಬಾ ಶಿವೆ ಶಂಕರಿ ಜಗದಂಬಾ ಪರಮೇಶ್ವರಿ ಅಂಬಾ ಮೂಕಾಂಬಾ ಹೇರಂಬಾ ಜನನಿಯೇ ಅಂಬಾ ಮೂಕಾಂಬಾ ಹೇರಂಬಾ ಜನನಿಯೇ ಸೂರ್ಯಬಿಂಬೆ ಗೌರಂಬೆ ನಾನಂಬಿದೆ ಶಾರದಾಂಬಾ ಅಂಬಾ ಶಿವೆ ಶಂಕರಿ ಜಗದಂಬಾ ಪರಮೇಶ್ವರಿ ಅಂಬಾ ಶಿವೆ ಶಂಕರಿ ಜಗದಂಬಾ ಪರಮೇಶ್ವರಿ. Thank you, Mrs. Geeta D. Shetty, for such a heart-touching prayer. I now invite Ladies Wing Chairperson Mrs. Uma K. Shetty to give a formal welcome to our guests.
ಕರ್ನಾಟಕ ಸಂಘದ ಮಹಿಳಾ ವಿಭಾಗದ ವತಿಯಿಂದ ಮಹಿಳಾ ದಿನಾಚರಣೆಯನ್ನು ಸಂಘದ ಸಹಕಾರದಿಂದ ಹಾಗೂ ಪದಾಧಿಕಾರಿಗಳ ಸಹಕಾರದಿಂದ ಮತ್ತು ಮಹಿಳಾ ಪದಾಧಿಕಾರಿಗಳ ಹಾಗೂ ಮಹಿಳಾ ಸದಸ್ಯರ ಸಹಕಾರದಿಂದ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಿದ್ದಾರೆ. ನನಗೆ ತುಂಬಾ ಖುಷಿಯಾಗುತ್ತಿದೆ. ಬಹಳ ಸಂಖ್ಯೆಯಲ್ಲಿ ಬಂಧು ಬಾಂಧವರೆಲ್ಲ ನೆರೆದಿದ್ದಾರೆ. ಅವರಿಗೆ ಇನ್ನೊಮ್ಮೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಇಂದಿನ ಅತಿಥಿ ಗಣ್ಯರಾದ ನಮ್ಮ ಚೀಫ್ ಗೆಸ್ಟ್ ಕವಿತಾ ಚೌಕ್ರೋನ್ और किरण राजपूती को इस मंच पर स्वागत करती हूँ. ಹಾಗೂ ನಮ್ಮ ಗಣ್ಯ ಅತಿಥಿಯಾದಂತಹ ಗೀತಾ ಎಲ್ ಭಟ್ ಅವರಿಗೂ ಸ್ವಾಗತ. ಗೀತಾ ಎಲ್ ಭಟ್ ಅವರು ವಕೀಲರು ಹಾಗೂ ಯಕ್ಷಗಾನ ನಿರ್ದೇಶಕಿ. ತುಂಬಾ ದೂರದಿಂದ ಬಂದಿದ್ದಾರೆ. ಅಂಧೇರಿಯಿಂದ ನಾನು ಫೋನ್ ಮಾಡಿದಾಗಲೇ ತುಂಬಾ ಖುಷಿಯಿಂದ ಆಯ್ತು ಬರ್ತೇನೆ ಅಂತ. ಕರ್ನಾಟಕ ಸಂಘ ಅಂದ್ರೆ ಅವರಿಗೆ ಅಷ್ಟೊಂದು ಪ್ರೀತಿ ಅಂತ ಕಾಣಿಸ್ತದೆ. ಹಾಗೂ ಸ್ಥಾನ ಬರೋದು ಕೂಡ ಒಳ್ಳೆ ಪ್ರತಿಭಾವಂತರು, ಭರತನಾಟ್ಯ ಟೀಚರ್ ಮತ್ತೆ ಎಲ್ಲ ರಂಗದಲ್ಲವರದ್ದು ಪರಿಚಯ ಮಾಡುವಾಗ ಹೇಳುವ ಅವರು ಕೂಡ ಭಾಷೆಯಿಂದ ಬಂದಿದ್ದಾರೆ. ಅವರಿಗೆ ಕೂಡ ಕನ್ನಡ ಭಾಷೆ ಅಂದರೆ ತುಂಬಾ ಹೆಮ್ಮೆ. ಆಮೇಲೆ ನಮ್ಮ ಸಂಘದ ಪದಾಧಿಕಾರಿಗಳು ಎಲ್ಲರಿಗೂ ನಾನು ಒಮ್ಮೆಲೆ ಎಲ್ಲರಿಗೂ ಬೇರೆ ಬೇರೆ ಇರುವುದಿಲ್ಲ, ಎಲ್ಲರಿಗೂ ಸ್ವಾಗತವನ್ನು ಹೇಳ್ತೇನೆ. ಅವರು ಕೂಡ ತುಂಬಾ ಸಹಕಾರ ಮಾಡಿದ್ದಾರೆ ಈ ಪ್ರೋಗ್ರಾಮ್ ಎಲ್ಲ ಸಕ್ಸಸ್ ಆಗಲಿಕ್ಕೆ. ನನ್ನೆಲ್ಲ ಹೇಳ್ತಿದ್ರು ಸಂತೋಷನ್ನ, ನೀವು ಬರೀ ಮಹಿಳಾ ಮಂಡಲದವರನ್ನು ಮಾತ್ರ ಕರಿಬೇಡಿ, ಎಲ್ಲರನ್ನು ಕರೆದು ಮಾಡಿ, ಏನಾಗುತ್ತದೆ ಅದಕ್ಕೆ ಏನು ಬೇಕು ಹೇಳಿ, ಎಲ್ಲರನ್ನು ಕರೆದು ಗ್ರ್ಯಾಂಡ್ ಆಗಿ ಮಾಡಿ ಅಂತ ಹೇಳ್ತಿದ್ರು. ಅದಕ್ಕೆ ಈ ದಿನ ನೋಡಿ ಕಾರ್ಯಕ್ರಮ ತುಂಬಾ ಸಕ್ಸಸ್ ಆಗಿದೆ, ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಕಾರ್ಯದರ್ಶಿಗಳು ಕೂಡ ಸದಸ್ಯರೇ ನಾಟಕವನ್ನು ಮಾಡುತ್ತಿದ್ದಾರೆ ಸತೀಶ್ ಅಣ್ಣನ ನಿರ್ದೇಶನದಲ್ಲಿ. ನಮ್ಮ ಕರ್ನಾಟಕ ಸಂಘದ ಬಗ್ಗೆ ಹೇಳಬೇಕಂದ್ರೆ ಇಷ್ಟು ದೊಡ್ಡ ಸಂಘ ಇದೆ. ನನ್ನ ಫ್ರೆಂಡ್ ಒಬ್ರು ಬಂದಿದ್ರು, ಅವರು ಹೇಳ್ತಿದ್ರು ಭಾಷೆಯಲ್ಲಿ ಕೂಡ ಇಷ್ಟು ದೊಡ್ಡ ಸಂಘ ಇಲ್ಲ, ಎಷ್ಟು ತುಂಬಾ ಚೆನ್ನಾಗಿದೆ ಅಂತ. ತುಂಬಾ ಖುಷಿ ಆಯ್ತು ಅವರು ಹೇಳುವಾಗ. ಇದಕ್ಕೆಲ್ಲ ಸಂಘದ ಪದಾಧಿಕಾರಿಗಳು ತುಂಬಾ ಕಷ್ಟಪಟ್ಟಿದ್ದಾರೆ, ಅದು ನಮ್ಗೆಲ್ಲ ಗೊತ್ತುಂಟು. ನಾವು ಕೂಡ ಅವರೊಟ್ಟಿಗೆ ಹೋಗಿದ್ದೇವೆ ಒಂದು 4-5 ಪ್ಲೇಸಿಗೆ ಎಲ್ಲ ಹಣ ವಸೂಲಿ ಮಾಡ್ಲಿಕ್ಕೆ. ಇವತ್ತು ಇಷ್ಟೊಂದು ದೊಡ್ಡ ಸಂಘ ಇಲ್ಲಿ ನಿಂತಿರ್ಬೇಕಾದ್ರೆ ಪನ್ವೇಲ್ ಪರಿಸರದೆಲ್ಲ ಹೋಟೆಲ್ಗೆಲ್ಲ 90% ಅವರ ಹಣವೇ ಇದಕ್ಕೆ ಬಿದ್ದಿದೆ. ಅದೆಲ್ಲ ಅವರಿಗೆ ಗೊತ್ತು. ನಾವು ಈಗ ಹಣ ವಸೂಲಿ ಮಾಡ್ಲಿಕ್ಕೆ ಹೋಗುತ್ತೇವೆ, ಆದ್ರೆ ಆಮೇಲೆ ಪುನಃ ಅವರು ಕೂಡ ನಮ್ಮಲ್ಲಿಗೆ ಬರ್ತಾರೆ. ಅದೆಲ್ಲ ಅವರು ಮಾಡಿದವರಿಗೆ ಗೊತ್ತು, ಅದೆಲ್ಲ ತುಂಬಾ ಕಷ್ಟ ಇದೆ ಅಂತ. ನಾವು ಹೋಗಿ 50,000, 1 ಲಕ್ಷ, 2 ಲಕ್ಷ, 3 ಲಕ್ಷ ಎಲ್ಲ 5 ಲಕ್ಷ, ಆದ್ರೆ ಅವ್ರಿಗೆ ಕೇಳಿದಾಗ ಕೂಡ ನಾವು ಕೂಡ ಕೊಡ್ಬೇಕಾಗ್ತದೆ. ಹಾಗೆಲ್ಲ ತುಂಬಾ ಕಷ್ಟ ಉಂಟದೆಲ್ಲ. ಆಮೇಲೆ ನಮ್ಮ ಸಂಘದಲ್ಲಿ ಕನ್ನಡ ಕಲಿಕಾ ಕೇಂದ್ರ ಉಂಟು, ಯುವ ವಿಭಾಗ ಉಂಟು. ಯುವ ವಿಭಾಗದ ಪ್ರೆಸಿಡೆಂಟ್ ಕೂತಿದ್ದಾರೆ ಅಲ್ಲಿ, ಗುರುಶೆಟ್ಟಿ ಅವರು. ಕನ್ನಡ ಕ್ಲಾಸ್ ನಡೀತದೆ ಪ್ರತಿ ಆದಿತ್ಯವಾರ ಬೆಳಿಗ್ಗೆ. ಅದು ಕೂಡ ಯೂನಿವರ್ಸಿಟಿಯಿಂದ, ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದಂತಹ ಕನ್ನಡ ಸರ್ಟಿಫಿಕೇಟ್ ಕೋರ್ಸು. ಆಮೇಲೆ ಇಷ್ಟರವರೆಗೆ ಕಾರ್ಯಕ್ರಮ ಕೊಟ್ಟಂತಹ ಎಲ್ಲ ಮಹಿಳೆಯರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ಬಹಳ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀರಿ. ಮುಂದೆ ಕೂಡ ಹೀಗೆ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಕೊಡುತ್ತಾ ಇರಿ. ಹಾಗೂ ಕರ್ನಾಟಕ ಸಂಘ ಅಂದ್ರೆ ನನಗೆ ತುಂಬಾ ಮೆಚ್ಚುಗೆ. ಯಾಕೆಂದ್ರೆ ನಾವು ನಮ್ಮ ಜಾತ್ಯತೀತ ಸಂಘದಲ್ಲಿ ನಮ್ಮ ಜಾತಿಯವರಿಗೆ ಮಾತ್ರ ಅಲ್ಲಿ ಪ್ರವೇಶ, ಬೇರೆ ಯಾರಿಗೂ ಬರ್ಲಿಕ್ಕಿಲ್ಲ. ಆದ್ರೆ ಕರ್ನಾಟಕ ಸಂಘ ಅಂದ್ರೆ ಹಾಗೆ ಇಲ್ಲ, ಎಲ್ಲಾ ಜಾತಿಯವರು ಒಟ್ಟಾಗಿ ಎಲ್ಲರೂ ಬರ್ಬೋದು. ಕರ್ನಾಟಕ ಸಂಘ ಎಲ್ಲರನ್ನು ಒಟ್ಟು ಮಾಡುತ್ತದೆ. ಹಾಗೂ ಕನ್ನಡ ಭಾಷೆ ಕೂಡ ಯಾರೇ ಕರ್ನಾಟಕದವರು ಇರಲಿ, ತುಳು
ಬಾರದವರು ಇದ್ದಾರೆ, ಆದ್ರೆ ಕನ್ನಡದ ಬಾರದವರು ಮಾತ್ರ ಯಾರೂ ಇರುವುದಿಲ್ಲ. ಅಷ್ಟು ಮಹತ್ವ ಇದೆ ನಮ್ಮ ಕನ್ನಡ ಭಾಷೆಗೆ. ಹೀಗೆ ಹೇಳುತ್ತಾ ಎಲ್ಲರಿಗೆ ಸ್ವಾಗತ ಮಾಡುತ್ತಾ ಇನ್ನು ಜಾಸ್ತಿ ಸಮಯ ತಗೊಳ್ಳುವುದಿಲ್ಲ. ನಾಟಕದವರು ಕಾಯುತ್ತಾ ಇದ್ದಾರೆ. ಕನ್ನಡ ನುಡಿಗೆ ಮತ್ತು ಗಂಧದ ಗುಡಿ ಕರ್ನಾಟಕಕ್ಕೆ ಎಂದೆಂದು ಜಯವಾಗಲಿ ಎಂದು ನನ್ನ ಈ ಎರಡು ಮಾತನ್ನು ಮುಗಿಸುತ್ತಾ ಜೈ ಕರ್ನಾಟಕ, ಜೈ ಮಹಾರಾಷ್ಟ್ರ. Ladies and gentlemen, among us we have a great personality, Mrs. Kavita Chautman, who is an Ayurvedic doctor by qualification. However, her dedication and contribution to politics made her the first mayor of Panvel Mahanagar Palika. We are happy to say that we have been somehow an integral part of her mayor journey, because we all remember 2 years back we had invited her as guest to our Ladies Wing function. During that time, she had asked us for our support to help her be in the position she is today. And we take pride in saying that our support and best wishes made her not only the first lady, but also the first mayor of Panvel when it upgraded from Nagar Palika to Mahanagar Palika. Thank you, Mrs. Kavita Madam, to be continued to be with us, and we are happy to have you here today. I would request Ladies Wing members to felicitate our chief guest, Mrs. Kavita Chautman. Among our guests of honor, we have Mrs. Kiran Rajput. She is professionally trained and certified power yoga and traditional yoga teacher. She is pageant winner for Mrs. India Earth Winner 2018, Mrs. Apsara Maharashtra 2018, Mrs. Navi Mumbai 2017, and Mrs. Panvel First Runner-Up 2017. She has also acted with Crime Patrol and Sony Entertainment. Her contribution in the field of Child Welfare Officer for Maharashtra at World Aid Organization of Human Rights is also notable. Ma'am, we are happy to have you here. I request Sangha members to felicitate her. Atikaya Moksha, Paduka Pradhana, Jambavati Kalyana, Bhishma Vijaya. She, along with her team, have performed both Yakshagana and Talamandale not only in Mumbai but also in various other cities in India like Pune, Chennai, Nasik, Udupi, Puttur, Ednir,
BC Road, promoting our culture. With knowledge of mythological stories and guidance of her husband, Mr. R.L. Bhatt, she has performed Harikatha in many events in Mumbai. Guest of honor, the ever-smiling Sahana Bharadwaj. Born in Udupi, got settled in Mumbai after marriage. She is a postgraduate in yoga therapy and has also learned Bharatnatyam, Yakshagana and music. She strongly believes that mother is her first guru. Hence, she got trained in Badagatittu Yakshagana form from her mother, Mrs. Mukambika Varamballi, and then continued to learn Yakshagana from Hiriyatka Sri Gopala Raya. Her mother organized the first Ladies Yakshagana, the group called as Syndicate Ladies Yakshagana, and she played as child artist with them under the guidance of her mother. She has also delivered a lot of shows with her mother. After landing to Mumbai, she joined classes of Mrs. Geeta L. Bhatt and learned Tenakatittu Yakshagana form. Pratibha L. Samaga was her Bharatnatyam teacher and she scored second rank in the prestigious Bharatnatyam exam conducted by the Karnataka government. Dakshayani, Sita Aparana, Pillan Gopiya Chelluva Krishna, Girija Kalyana are various such performances directed by her. She has also choreographed many dance performances. She also runs a dance academy in the name of Sahana School of Performance. We are happy to have you here, ma'am. I request our Sangha members to felicitate her. To felicitate our main committee members, without whom this Karnataka Sangha would have not been possible what it is today. I request Chairperson, Secretary and Treasurer to felicitate. We don't have our President today. Next, I request Chairperson to felicitate Padma Bhaskar Shetty, Chairman of Karnataka Sangha. Hello. Secretary Reshma Kinni to felicitate Santosh Shetty, Building Welfare President. Swati Shetty to felicitate Krishna Gowda, Vice President.
Also, we would like to felicitate Mr. Satish Shetty Putyar, Secretary. Youth Wing President Guru Prasad Shetty. Mrs. Sumona Dutt. We are really happy to have you here, ma'am. You are an inspiration to all the women present here. You have shown them that nothing is stoppable. We would like you to have on stage. The Ladies Wing Karnataka Sangha would like to... ನಮಸ್ಕಾರ. ನಮ್ಮ ಇಂದಿನ ಸನ್ಮಾನಿತರು ಸುಮೋನ ದತ್ತ ಅವರ ಪರಿಚಯ. Sumona Datta is from Kolkata. She is a survivor of grenade attack in 2006 in Kashmir. She is a prolific dancer and choreographer. She has a diploma in Kathak. Even after losing her left leg in 2006 in a grenade attack in Kashmir, she has continued her passion in dance. Nothing could affect her so far with progresses. Presently, she has started a group called Happy Feet, wherein she takes dance classes in Kathak, Bollywood and art and craft. I am blessed and proud to say she is my friend. She is a beautiful soul, always smiling. I wish her all the best in future and good health. God bless you, Sumona. I request all the dignitaries to felicitate Sumona Datta. I would like to express my heartfelt thanks and gratitude to Karnataka Association and Swati for inviting me this wonderful event. I really don't know whether I am worthy of this space. I have not done great and extraordinary. I have done what all of ladies do normally. I cook, I raise my son, I look after household and also continue with my dance, which is my passion. Even after the fatal accident, I never ever thought of leaving my dance. I just think that if you have the inner desire to do something, you will definitely be able to do, no matter what the obstacles you face. I love the challenges, and also I like to call myself a challenger. Once again, thanks to Karnataka Association and of course my family members and my friends who are around me, who inspire me and encourage me to live my life better. Thank you. Thank you, Mrs. Sumona Datta, for your words of encouragement. I would now request our committee members on stage to please share some views. Among our guests of honor, I request Mrs. Sahana Bhardwaj to say some few words.
ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ನೆರೆಯಿರುವ ಮಹಿಳೆಯರ ಹಿಂದೆ ಇರುವಂತಹ ಅವರ ಬೆನ್ನೆಲುಬಾಗಿರುವಂತಹ ಮಹನೀಯರೇ, ಎಲ್ಲರಿಗೂ ಈ ಮಹಿಳಾ ದಿನದ ಶುಭಾಶಯವನ್ನು ಕೋರುತ್ತಾ ಒಂದು ಎರಡು ಮಾತಾಡ್ತಾರೆ. ಮಹಿಳೆಯರು ಸಾಧಿಸಿದರೆ, ಮನಸ್ಸು ಮಾಡಿದರೆ ಏನನ್ನೂ ಸಾಧಿಸಬಹುದು ಎಂಬುದನ್ನು ಈಗಲೇ ನೀವು ಕಾಣ್ತಾ ಇದ್ದೀರಿ. ನಮ್ಮ ಸ್ಟೇಜ್ನಲ್ಲಿಯೂ ಇದ್ದಾರೆ, ಇಲ್ಲಿಯೂ ತುಂಬ ಜನ ಇದ್ದಾರೆ ಅಂತ ಭಾವಿಸ್ತೇನೆ. ಹಾಗೆ ಮೇಡಮ್ ಕಾಲಿಲ್ಲದೆಯೂ ಕೂಡ ನಮ್ಮ ಏನು ಆ ಇನ್ಸ್ಪಿರೇಷನ್ ಏನಿದೆ ಅದನ್ನು ಅವರು ಮುಂದುವರಿಸಿದ್ದಾರೆ. ನಿಜವಾಗ್ಲೂ ಅದು ನಮ್ಗೆಲ್ಲರಿಗೂ ಒಂಥರ ಮಾದರಿಯಾಗಿರುವಂಥದ್ದು. ನಿಜವಾಗ್ಲೂ ಥ್ಯಾಂಕ್ ಯು ಮೇಡಮ್. ಹಾಗೆ ಇವತ್ತಿನ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ನಮ್ಮ ಗುರುಗಳು ಬಂದರು. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಪಾಲ್ಗೊಳ್ಳಲು ನಮಗೆ ಅವಕಾಶ ಮಾಡಿಕೊಟ್ಟಂತಹ ಶ್ರೀಮತಿ ಉಮಾಶಕ್ತಿ ಅವರಿಗೆ ಅನಂತ ಧನ್ಯವಾದಗಳು. ಹಾಗೆ ನನ್ನ ಗುರುಗಳು ಇಲ್ಲಿದ್ದಾರೆ, ಶ್ರೀಮತಿ ಗೀತಾ ಎಲ್ಬರ್ಟ್ ಹಾಗೂ ಶ್ಯಾಮಲಾ ಪ್ರಕಾಶ್ ಅವರು, ಅವರಿಗೂ ನನ್ನ ವಂದನೆಗಳು. ಸರಿ, ಮಹಿಳಾ ದಿನಾಚರಣೆ, ಮಹಿಳೆ ದಿನ, ಇದರ ಬಗ್ಗೆ ಏನಾದರೂ ಒಂದು ಮಾತಾಡಬೇಕು ಅಂತ ಉಮಾಶಕ್ತಿ ಅವರು ಹೇಳಿದ್ರು. ಸರಿ, ಏನ್ ಮಾತಾಡೋಣ ಅಂತ ಹೇಳಿದಾಗ ಮಹಿಳೆಯರ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ಸರಿ, ನಾನೀಗ ಏನಾದರೂ ಒಂದು ಮಾತಾಡ್ಬೇಕು, ಈಗ ಆಲೋಚನೆ ಮಾಡ್ತಾ ಇರೋ ಒಂದು ಕಿವಿ ಮಾತು ಅಂತ ಹಾಗೆ ಆಲೋಚನೆ ಬಂತು ನನಗೆ. ಸೊ ಏನು ಕಿವಿ ಮಾತು? ಈ ಮಹಿಳೆಯರಿಗೆ ಎಲ್ಲರಿಗೂ ಗೊತ್ತಿರುವಂಥದ್ದು, ಆದರೆ ಮರೆತು ಹೋದಂತಹ ಮಾತು ಅಥವಾ ಉದಾಸೀನ ಮಾಡಿಬಿಟ್ಟಿರುವಂತಹ ಮಾತು. ಯಾಕಂದ್ರೆ ನಮ್ಮ ಕರ್ತವ್ಯ ಅಂತ ಈ ಕರ್ತವ್ಯ ಏನೆಲ್ಲ ಮಾಡುವಂಥದ್ದು ದೈನಂದಿನ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ತಮ್ಮ ಈ ಮಾತುಗಳನ್ನು, ಈ ಅಂಶಗಳನ್ನು ಮರೆತೇ ಬಿಟ್ಟಿರ್ತಾರೆ. ರಾಜಸಿಕ ತಾಮಸಿಕ ಅಂತ ಅದೆಲ್ಲ ಬೇಡ. ಈಗ ಸಾತ್ವಿಕ ಆಹಾರ, ನಮಗೆ ಹಿತವಾಗಿರುವಂಥದ್ದು, ದೇಹಕ್ಕೆ ಹಿತವಾಗಿರುವಂತಹ ಆಹಾರ ಸೇವಿಸಬೇಕು. ಆಮೇಲೆ ಸರಿಯಾದ ಸಮಯದಲ್ಲಿ ಮಾಡುವಂಥದ್ದು. ನಮ್ಮೆಲ್ಲ ಕೆಲಸ ಮುಗಿದ್ಮೇಲೆ ಬೆಳಿಗ್ಗೆ 9 ಗಂಟೆಗೆ ಇಲ್ಲ 10 ಗಂಟೆಗೆ, ಈ ಕೆಲವೊಂದು ಬ್ರೇಕ್ಫಾಸ್ಟ್ 11 ಗಂಟೆ ಆಗ್ತದೆ. ಅದು ಆಗಬಾರ್ದು. ನಾವು ಯಾವ ಸಮಯದಲ್ಲಿ ನಾವು ತೆಗೆದುಕೊಂಡಿದ್ದೇವೆ ಅದೇ ಸಮಯದಲ್ಲಿ ನಾವು ಆಹಾರ ಸೇವಿಸಬೇಕು. ಆಮೇಲೆ ಆಹಾರ ಸೇವನೆ ಮತ್ತೆ ಹೆಚ್ಚು ಆಹಾರ ಸೇವನೆ ಮಿತವಾಗಿ ಸೇವಿಸಬೇಕು. ಮಿತಮುಖ ಅಂತ ಹೇಳ್ತಾರೆ. ಸೊ ಅದು ಆಗುದಿಲ್ಲ. ಯಾಕಂದ್ರೆ ಅಯ್ಯೋ ಬಿಸಾಡಿಸಲ್ಲ, ವೇಸ್ಟ್ ಆಗ್ತದೆ ಅಂತ ನಾವು ಹೊಟ್ಟೆ ತುಂಬಿಸ್ಕೊಳ್ತೇವೆ. ಆಮೇಲೆ ಇಲ್ಲ ಎಷ್ಟು ರುಚಿಯಾಗಿದೆ, ಸ್ವಾಹ, ಅದು ಎಲ್ಲಿ ಕಾಣಿಸ್ತದೆ? ನಮ್ಮ ಹೊಟ್ಟೆ ಮೇಲೆ. ಈಗ ನೋಡಿ, ಹೆಚ್ಚಿನ ಹೆಂಗಸರು ನೋಡಿ ಹೊಟ್ಟೆ ಮೇಲೆ. ಯಾಕಂದ್ರೆ ಧ್ಯಾನ ಮಾಡುವಂಥದ್ದು, ನಮ್ಮಷ್ಟಕ್ಕೆ ನಾವು ಕಣ್ಮುಚ್ಚಿ ಯಾವುದೋ ಒಂದು ವಿಷಯದ ಬಗ್ಗೆ ಧ್ಯಾನ ಮಾಡುವಂಥದ್ದು. ಇಲ್ಲ ಸ್ವಾಧ್ಯಾಯ, ನಮ್ಮ ಬಗ್ಗೆ ಮಾತಾಡ. ನಾವು ಪ್ರತಿ ಸಲ ನೋಡಿದಾಗ ಅವಳು ಎಂತ ಮಾಡಿದ್ದು, ಇವ್ರದ್ದೇನು, ಅದನ್ನ ನಾವು ಆಲೋಚನೆ ಮಾಡ್ತಾ ಕುತ್ಕೊಳ್ತೇವೆ. ಶಿವಾಯ್, ನಮ್ಮ ಬಗ್ಗೆ ನಾವು ಆಲೋಚನೆ ಮಾಡುದಿಲ್ಲ. ನಾವು ಏನ್ ಮಾಡ್ಬೇಕು, ನಮ್ಮ ಆಸೆಗಳೇನಿತ್ತು ಅದನ್ನು ನಾವು ಏನ್ ಮಾಡ್ಬೇಕು ಅಂತ ಸಾಧನೆ ಮಾಡಬೇಕೆಂಬ ಆಲೋಚನೆ ಅದಿಲ್ಲ. ಸೊ ಆದ್ರಿಂದ ಸ್ವಾಧ್ಯಾಯಕ್ಕೆ ಸ್ವಲ್ಪ ನಾವು ಆಲೋಚನೆ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದು ಅಂತಂದ್ರೆ. ಆಮೇಲೆ ಹವ್ಯಾಸಗಳು Really knowledgeable and valuable for all of us. Karnataka Sangha Panvel has been conducting Kannada course since more than 3-4 years now. And I now request Mrs. Shamala Prakash to come on stage and distribute certificates of the students who had appeared for 2017-2018 Kannada course. I request all the students who are accepting certificates on this stage to please come forward. ಕನ್ನಡ ಬಾರದ ಮಕ್ಕಳಿಗೆ ಕನ್ನಡ ಕಲಿಸುವಂತ ಒಂದು ಕರ್ಮಯೋಗ ಕೆಲಸ ನಮ್ಮ ಕನ್ನಡ ಸಂಘ ಮಾಡ್ತಾ ಇದೆ. ಪನ್ವೇಲ್ ಕನ್ನಡ ಸಂಘ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಅದರ ಭಾಗವಾಗಿ ನಾನು ಮಕ್ಕಳಿಗೆ ಕನ್ನಡ ಕಲಿಸುವ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ಇದರ ಮೊದಲ ಪ್ರಶಸ್ತಿ ನಮ್ಮ ಉಮಾ ಅವರಿಗೆ ಹೋಗ್ಬೇಕು, ಉಮಾ ಶೆಟ್ಟಿ ಅವರಿಗೆ ಹೋಗ್ಬೇಕು. ನಾನು ಕಾವ್ಯ ನಿಮಿತ್ತ ಅಷ್ಟೇ. ಮೊಟ್ಟ ಮೊದಲಿಗೆ ನಮ್ಮ ಮುಂಬೈ ಯೂನಿವರ್ಸಿಟಿನಲ್ಲಿ ಕನ್ನಡ ಕ್ಲಾಸ್ಗಳು ನಡೀತಾ ಇತ್ತು. ಆಗ ಅವರು MA ಕಲೀಲಿಕ್ಕೆ ಬಂದಾಗ, ಶ್ಯಾಮಲಾ ನಾವು ಪನ್ವೇಲ್ನಲ್ಲಿ ಯಾಕೆ ಈ ತರ ಕನ್ನಡ ಕ್ಲಾಸನ್ನ ಮಾಡಬಾರ್ದು ಅಂತ ಹೇಳಿ ನಮ್ಮ ಸರ್ ಹತ್ರ ಮಾತಾಡಿ ನಾನು ಮಕ್ಕಳನ್ನ ಸೇರಿಸ್ತೇನೆ, ನಾವು ಶುರು ಮಾಡೋಣ ಅಂತ ಹೇಳಿ ಮೊದಲ ಇಷ್ಟ ಹೆಜ್ಜೆಯನ್ನ ಇಟ್ಟವರು. ಆನಂತರ ನಮ್ಮ ಕನ್ನಡ ಸಂಘದ ಎಲ್ಲ ಪದಾಧಿಕಾರಿಗಳು ಬಹಳ ಸಂತೋಷ, ಅಂದ್ರೆ ಎರಡನೇ ಮಾತೇ ಇಲ್ಲ, ಕನ್ನಡ ಕಲಿಸುವುದಾ ಮಾಡಿ ಖಂಡಿತ ಅಂತ ಹೇಳಿ ಎಲ್ಲರೂ
ಅದು ನಮಗೆ ಪ್ರೋತ್ಸಾಹವನ್ನು ಕೊಟ್ಟರು. ಮೊದಲನೇ ದಿನ ನಾನು ಇಲ್ಲಿ ಕಲಿಸ್ಲಿಕ್ಕೆ ಬಂದಾಗ ಬಿಳಿ ಬೋರ್ಡು ಬಳಪ ಎಲ್ಲವೂ ಸಿದ್ಧ. ನನಗೆ ಎಷ್ಟು ಸಂತೋಷ ಅಂದ್ರೆ ಅವ್ರಿಗೆಲ್ಲ ಏನೋ ಕನ್ನಡ ಸಂಘದಲ್ಲಿ ಏನೋ ಒಂದು ದೊಡ್ಡ ಹೊಸ ಕೆಲಸ ಮಾಡ್ತಿದ್ದೀವಿ ಅಂತ. ನಿಜವಾಗ್ಲೂ ಒಂದು ಭಾಷೆ ಕಲಿಸುವಂಥದ್ದು ಸಾಮಾನ್ಯದ ಕೆಲಸ ಅಲ್ಲ, ಕಲಿಸೋದು ನಾನಾದ್ರು ಎಲ್ಲ ಒಂದು ಸಮೂಹದ ಕಾರ್ಯ ಇದು. ಒಂದು ವರ್ಷದಲ್ಲಿ ಮಕ್ಕಳು ಬೆಳಗ್ಗೆ 8 ಗಂಟೆಗೆ 7 ಗಂಟೆಲ್ಲಪ್ಪ ಅಂತ ಹತ್ಕೊಂಡು ಬರ್ತಾರೆ. ನನಗೆ ಗೊತ್ತು 4 ಕ್ಲಾಸ್ ಆಗೋ ಹೊತ್ತಿಗೆ ಖಂಡಿತ ಮಕ್ಕಳು ಬಹಳ ಖುಷಿಯಾಗಿ ಬರ್ತಾ ಇದ್ದಾರೆ. ವರ್ಷ ಮುಗಿಸುವ ಹೊತ್ತಿಗೆ ಚೆನ್ನಾಗಿ ಮಕ್ಕಳು ಕನ್ನಡ ಓದು ಬರೆದು ಮಾಡುವುದಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ನನಗೆ ಬಹಳ ಹೆಮ್ಮೆ ಅನಿಸಿದೆ. ಅಂತ ಒಂದು ಹೆಮ್ಮೆಯನ್ನ ನನಗೆ ಈ ಕನ್ನಡ ಸಂಘ ತಂದುಕೊಂಡಿದೆ. ಉಮಾಶಕ್ತಿ ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ನನಗೆ ಬಹಳ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಎಲ್ಲ ಪೋಷಕರಲ್ಲಿ ನಾನು ಅತ್ಯಂತ ಹಿರಿಯದಿಂದ ಒಂದು ಕ್ಷಮೆ ಯಾಚಿಸ್ತೇನೆ. ಕಳೆದ ವರ್ಷ ನನ್ನ PhD ಅಂತಿಮ ದಿನಗಳು ನನಗೆ ಉಸಿರಾಡೋದಕ್ಕೂ ಟೈಮ್ ಇರಲಿಲ್ಲ. ಹಾಗಾಗಿ ನನಗೆ ಸರ್ಟಿಫಿಕೇಟ್ ಕೋರ್ಸನ್ನ ಒಂದು ಇಲ್ಲಿ ಕಾರ್ಯಕ್ರಮದಲ್ಲಿ ನನಗೆ ತೊಡಗಿಸ್ಕೊಳ್ಳಿಕ್ಕೆ ಆಗಲಿಲ್ಲ. 2 ವರ್ಷದ ಮಕ್ಕಳ ಸರ್ಟಿಫಿಕೇಟ್ ನಮ್ಮಲ್ಲೇ ಹೋಗಿದೆ. ಈ ವರ್ಷ 2 ವರ್ಷದ ಮಕ್ಕಳಿಗೆ ನಾವು ಸರ್ಟಿಫಿಕೇಟ್ನ ವಿತರಣೆ ಮಾಡ್ತಾ ಇದ್ದೇವೆ. ನಾನು ಆ ಮಕ್ಕಳ ಹೆಸರನ್ನು ಓದ್ತೀನಿ. ಅವುಗಳು ಬಂದು ದಯವಿಟ್ಟು ನಿಮ್ಮ ಸರ್ಟಿಫಿಕೇಟ್ಗಳನ್ನು ನಾನು ಅಷ್ಟು ಮಕ್ಕಳ ಹೆಸರನ್ನು ಓದ್ತೇನೆ. ಮಕ್ಕಳು ಬಂದು ರೆಡಿ ಇರ್ಬೇಡಿ. ಸಮೃದ್ಧಿ ಬಿಂಚುಲ್ಕರ್, ಹರ್ಷಿತ್ ಶೆಟ್ಟಿ, ಧ್ವನಿ ಶೆಟ್ಟಿ, ತ್ರಿಷಾ ಶೆಟ್ಟಿ, ಅರ್ಪಿತಾ ಶೆಟ್ಟಿ, ಪ್ರಸನ್ನ ಕಲಾವರ್, ಮಯೂರಿ ಆನಂದ್ ಜೋಶಿ, ಅಂಕಿತಾ ಅಲ್ಸರ್. Applause for these kids who have taken efforts to appear for the exam. Now we are giving 2018 certificate. He stood first this year. ಕೇಳುವುದಿಲ್ಲ, ಚಪ್ಪಾಳೆ ಕೇಳುವುದಿಲ್ಲ. I'm sure their parents sitting over here are taking pride. With them, I request everyone to take pride in these students who have taken efforts and shown interest in learning Kannada. Please sit. We'll have one group photo. ಉಪಸ್ಥಿತರಿರುವ ಮುಖ್ಯ ಅತಿಥಿಗಳೇ, ಅತಿಥಿ ಗಣ್ಯರೇ, ಕರ್ನಾಟಕ ಸಂಘದ ಪದಾಧಿಕಾರಿಗಳೇ, ಮಹಿಳೆಯರೇ, ಮಹನೀಯರೇ ಹಾಗೂ ನನ್ನ ಗೆಳತಿ ಸಹನ ಆವಾಗಲೇ ಮಹಿಳೆಯರು ಆರೋಗ್ಯವನ್ನು ಯಾವ ರೀತಿ ಕಾಪಾಡಿಕೊಳ್ಳಬಹುದು ಎನ್ನುವ ವಿಚಾರದ ಬಗ್ಗೆ ನಿಮಗೆ ತಿಳಿಸಿದ್ದಾಳೆ.
ಮಹಿಳಾ ದಿನಾಚರಣೆ ಬಗ್ಗೆ ಎಲ್ರಿಗೂ ಗೊತ್ತು, ಅದರ ಬಗ್ಗೆ ಏನು ಮಾತನಾಡಲಿಕ್ಕಿದೆ ಅನ್ನೋದು ಎಲ್ಲರದ್ದು ಒಂದು ವಿಚಾರ. ಆದರೂ ಈ ದಿನದಲ್ಲೂ ಮಹಿಳೆಯ ಬಗ್ಗೆ ನಾವು ಹೇಳಲೇಬೇಕು. ಮಹಿಳೆ ಅರ್ಥಾತ್ ಹೆಣ್ಣು, ಪ್ರಕೃತಿ ಸ್ವರೂಪಿಣಿ. ಆಕೆ ಒಂದು ಆಧ್ಯಾತ್ಮಿಕ ಅರ್ಥದಲ್ಲಿ ಹೇಳುವುದಾದ್ರೆ ಪ್ರಕೃತಿ ಪುರುಷರ ಸಂಯೋಗದಿಂದ ಸೃಷ್ಟಿ. ಪ್ರಕೃತಿ ಅಂದರೆ ಹೆಣ್ಣು. ಒಂದು ಬದುಕೆಂಬ ಬಂಡಿಗೆ ಎರಡು ಚಕ್ರಗಳು, ಗಂಡು ಹೆಣ್ಣು ಎನ್ನುವವುಗಳು, ಅವುಗಳು ಸಮಾನವಾಗಿಯೇ ಸಾಗಬೇಕು. ಅವುಗಳ ಮಧ್ಯೆ ಒಂದು ಅವಿನಾಭಾವ ಸುಮಧುರವಾದಂತಹ ಸಂಬಂಧವಿರುತ್ತದೆ. ಬದುಕೆಂಬ ಜೀವನಕ್ಕೆ ಸಾರವಾಗಿ ರೂಪಿಸುವವನು ಪುರುಷ ಆದರೂ ಕೂಡ ಮಹಿಳೆಯೇ ಬದುಕಿನ ಸಾರವಾದಂತಹ ಸಂಸ್ಕೃತಿಯನ್ನು ರೂಪಿಸುವವಳು. ಸಮಾಜದ ಹೆಣ್ಣಲ್ಲವೇ ನಿಮ್ಮನ್ನು ಹೆತ್ತವಳು, ಹೆಣ್ಣಲ್ಲವೇ ನಿಮ್ಮನ್ನು ಬರೆದವಳು. ಹೆಣ್ಣೆಂದೇಕೆ ಹೀಗಳೆಯೋರು, ಕಣ್ಣು ಕಾಣದ ಗಾವಿಲರು ಎಂದು ಸಂಚಿಗೆ ಉಂಡಮ್ಮ ಹೆಣ್ಣಿನ ಬಗ್ಗೆ ಚಳಿಸುವವರನ್ನ ಹೇಳಿದ್ದಾಳೆ. ಆದ್ದರಿಂದ ಹೆಣ್ಣು ಎನ್ನುವಂಥದ್ದು ಮನುಕುಲದ ಪುಣ್ಯದ ಬಲದಲ್ಲಿ ಹರಡಿದಂತಹ ಸುಂದರವಾದಂತಹ. ಇಂದು ಹೆಣ್ಣಾದವಳಿಗೆ ನಮ್ಮ ಸಂಸ್ಕೃತಿಯನ್ನ ಮುಂದುವರಿಸುವಂತಹ ಮಹತ್ತರವಾದಂತಹ ಜವಾಬ್ದಾರಿ ಇದೆ. ಸಂಸ್ಕೃತಿ ಎಂದ ಕೂಡಲೇ ಅಲ್ಲಿ ಭಾಷೆ ಕೂಡ ಬರುತ್ತದೆ. ಭಾಷೆ ಅಂದ್ರೆ ಅದೇ ಕನ್ನಡ ಭಾಷೆ. ಇಂದಿನ ದಿನ ಈ ಸಂಘದವರು ಕನ್ನಡ ಭಾಷೆ ಬೆಳೆಯಬೇಕು ಎನ್ನುವ ನಿಟ್ಟಿನಲ್ಲಿ ತಮ್ಮ ಮಕ್ಕಳಿಗೆ ಕನ್ನಡ ಕ್ಲಾಸ್ ಮಾಡಿಸಿ ಇದೀಗಲೇ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಅದೇ ರೀತಿ ಮಹಿಳೆಯಾದವಳು ತಮ್ಮ ಮಕ್ಕಳಿಗೆ ವಿದ್ಯೆಯ ಜೊತೆಗೆ ಸಂಸ್ಕೃತಿ ಸಂಸ್ಕಾರವನ್ನ ಹೇಳಿಕೊಡಬೇಕು. ಮಕ್ಕಳ ವಿದ್ಯೆಯ ಜೊತೆ ಗುರು ಹಿರಿಯರ ಬಗ್ಗೆ ಅವರಿಗೆ ಗೌರವ, ನಮ್ಮ ಆಚಾರ ವಿಚಾರಗಳ ಬಗ್ಗೆ ಅವರಿಗೆ ಜ್ಞಾನವನ್ನು ಕೊಡುವವರಾಗಬೇಕು. ಯಾರು ಈ ಜಗತ್ತಿನಲ್ಲಿ ಮಹಾಪುರುಷರಾಗಿದ್ದಾರ ಅವರಿಗೆಲ್ಲ ಪ್ರೇರಣೆ ದೊರೆತಿರುವುದು ಅವರ ತಾಯಿಯಿಂದ. ವಿವೇಕಾನಂದರಿಗೆ ಪ್ರೇರಣೆ ದೊರೆತಿರುವುದು ಅವರ ತಾಯಿಯಿಂದ. ಅದರ ಬಗ್ಗೆ ನಾನು ನಿಮಗೆ ಉದಾಹರಣೆ ಕೊಡ್ಬೋದು, ಆದ್ರೆ ಇದೀಗಲೇ ನಮ್ಗೆ ಹಿಂದಿನಿಂದ ಹೇಳಿದ್ದಾರೆ, ಹೆಚ್ಚು ಸಮಯ ಇಲ್ಲ, ವೇಷ ಹಾಕೊಂಡು ಕಾದ್ಕೊಂಡು ಕೂತಿದ್ದಾರೆ ನಾಟಕ ಮಾಡೋದಕ್ಕೆ, ಆದ್ರಿಂದ ಸ್ವಲ್ಪವೇ ಮಾತನಾಡಿ ಅಂತ ಹೇಳ್ಕೊಂಡು. ನಿಜವೇ ನಾವು ಒಪ್ತೇವೆ. ಯಾಕೆ ಹೇಳಿದ್ರೆ ನಾವು ಸಹ ಯಕ್ಷಗಾನ ವೇಷಗಳನ್ನ ಹಾಕೊಂಡು ಗಂಟೆಗಟ್ಟಲೆ ಕಾಯ್ತೇವೆ, ಸ್ಟೇಜ್ ಪ್ರೋಗ್ರಾಮ್ ಮುಗಿಯುವುದೇ ಇಲ್ಲ. ಆದ್ರಿಂದ ತುಂಬಾ ಉದ್ದ ಯಾವ ವಿಚಾರವನ್ನು ನಾನು ಹೇಳುವುದಿಲ್ಲ. ಮಕ್ಕಳು ಯಾವಾಗಲೂ ನಾವು ನಡೆದಂತೆ ನಡೆಯುತ್ತಾರೆ ವಿನಃ ನಾವು ಹೇಳಿದಂತೆ ಅವರು ನಡೆಯುವುದಿಲ್ಲ ಎನ್ನುವುದಕ್ಕೆ ಒಂದು ಸುಂದರವಾದಂತಹ ಉದಾಹರಣೆಯನ್ನು ಕೊಡ್ತೇನೆ. ಒಬ್ಬ ಶ್ರೀಮಂತ ಇದ್ದ, ಅವನಿಗೆ ಒಬ್ಬ ಮಗು ಹಾಗೂ ತಂದೆ ಇತ್ತು. ಬೇಕಾದಷ್ಟು ಶ್ರೀಮಂತಿಗೆ ಇತ್ತು, ಒಂದು ದೊಡ್ಡ ಅರಮನೆ ಹಾಗೆ ಮನೆ ಇತ್ತು ಅವನಿಗೆ. ತಂದೆಯನ್ನು ಮಾತ್ರ ಒಂದು ಗುಡಿಸಲಲ್ಲಿ ಇಟ್ಟಿದ್ದ. ಅವನಿಗೆ ಆ ತೆಂಗಿನಕಾಯಿ ಚಿಪ್ಪಲ್ಲಿ ಅನ್ನ ಆಹಾರವನ್ನ ಕೊಡ್ತಾ ಇದ್ದ. ಮಗು ಕೇಳ್ತದೆ, ಅಪ್ಪ ನಾವು ಇಷ್ಟು ಚಂದಾಗಿ ಟೇಬಲ್ ಮೇಲೆ ಕುತ್ಕೊಂಡು ಊಟ ಮಾಡ್ತೇವೆ, ಬೆಳ್ಳಿಯ ತಟ್ಟೆಯಲ್ಲಿ ಊಟ ಮಾಡ್ತೇವೆ, ಅಪ್ಪನಿಗೆ ಯಾಕೆ ಈ ರೀತಿ ಚಿಪ್ಪು ಅಂತ ಹೇಳಿದ್ರೆ ಅಪ್ಪನಿಗೆ ಉತ್ತರ ಕೊಡುವುದಕ್ಕೆ ಏನಿಲ್ಲ. ಅವನು ಹೇಳ್ತಾನೆ, ಮಗ ದೊಡ್ಡವರಾದವರಿಗೆಲ್ಲ ಮುದುಕರಾದ ನಂತರ ಕೊಡುವುದು ಇದ್ರಲ್ಲೇ ಅಂತ ಹೇಳ್ಕೊಂಡು. ಒಂದಿನ ಮಗು ಆಟ ಆಡ್ತಾ ಅಜ್ಜನ ಹತ್ರ ಹೋಗ್ತಾನೆ. ಆಗ ಅಜ್ಜ ಏನೋ ಕುಳಿತಾ ಇದ್ರು, ಆ ಚಿಪ್ಪು ಕೈಯಿಂದ ರಡ್ತದೆ. ಮಗು ಹೇಳ್ತದೆ, ಅಜ್ಜ ಅಜ್ಜ ಜೋಪಾನ, ಅದನ್ನು ಹೊಡೆದು ಬಿಡ್ಬೇಡ. ಅಜ್ಜ ಹೇಳ್ತದೆ, ಹೋದ್ರೆ ಹೋಗ್ಲಿ, ಯಾರಿಗ್ ಬೇಕಿದ್ವು ಅಂತ ಹೇಳುವಾಗ ಮಗು ಹೇಳ್ತದೆ, ಇಲ್ಲ ಅಜ್ಜ, ಎಲ್ಲಿ ನಾಳೆ ನನ್ನ ಅಪ್ಪನು ಮುದುಕನಾಗ್ತಾನಲ್ವೋ, ನನ್ನ ಅಪ್ಪ ಹೇಳಿದ್ದಾರೆ ಮುದುಕರಾದವರಿಗೆಲ್ಲ ಅದರಲ್ಲೇ ಊಟ ಕೊಡುದು ಅಂತ ಹೇಳ್ಕೊಂಡು ನಂಗೂ ಅದು ಬೇಕಲ್ವಾ, ನಮ್ಗೆ ನನ್ನ ಅಪ್ಪನಿಗೆ ಕೊಡ್ಬೇಕಂತ. ಅದಕ್ಕೆ ಹೇಳುದು, ಮಕ್ಕಳು ಯಾವಾಗಲೂ ನಾವು ನಡೆದಂತೆ ನಡೀತಾರೆ ವಿನಃ ನುಡಿದಂತೆ ನಡೆಯುವುದಿಲ್ಲ. ಇಂದು ಅನೇಕ ಕಡೆ ಮಹಿಳೆಯರ ದೌರ್ಜನ್ಯ, ಬಲಾತ್ಕಾರ ಹಾಗೂ ವಿವಾಹ ವಿಚ್ಛೇದನಗಳು, ವರದಕ್ಷಿಣೆ ಬಿಡುದು, ಹೆಣ್ಣಿಗೆ ಶತ್ರುವಾಗಿ ಗಂಡು ಹುಟ್ಟಲಿಲ್ಲ, ಸಂತಾನವಾಗಲಿಲ್ಲ ಅಂತ ಅತ್ತೆಯ ಸೊಸೆಯನ್ನು ಶೋಷಿಸುವಂತಹ ಅನೇಕ ಕಿರುಕುಳಗಳು ನಮ್ಗೆ ಕಾಣ ಬರ್ತಾ ಇದೆ. ಅಂತದಕ್ಕೆಲ್ಲ ನಾವು ಅಂತಹ ದೌರ್ಜನ್ಯಕ್ಕೆ ಈಡಾದಂತಹ ಮಹಿಳೆಯರ ಕಣ್ಣೆರೆಸಿಕೊಂಡು ಅವರಿಗೆ ಮುಲಾಮು ಹಚ್ಚಿ ಅವರಿಗೆ ಸಾಂತ್ವನವನ್ನು ಹೇಳುವಂತಹ ಆ ಪ್ರಯತ್ನ ನಮ್ಮಲ್ಲಿ ನಡೆಯಬೇಕಾಗಿದೆ. ಅದು ಈ ಮಹಿಳಾ ದಿನಾಚರಣೆಯಲ್ಲಿ ನಡೆಯಲೇಬೇಕು ಅಂತ ನಿಮ್ಗೆಲ್ಲ ಹೇಳ್ತಾ, ಹಾಗೂ ನನ್ನಂತಹ ಮಹಿಳೆಯರಿಗೆ ಕಾನೂನುಗಳು ಅನೇಕ ರೀತಿ ವ್ಯವಸ್ಥೆಯನ್ನ ಮಾಡಿದೆ. ಉಮಾ ಶೆಟ್ಟಿ ಅವರು ಆವಾಗಲೇ ಹೇಳಿದ್ರು, ಕಾನೂನಲ್ಲಿ ನೆರವು ಇದೆ ಅಂತ ಹೇಳ್ಕೊಂಡು ನಮ್ಮ ಮಹಿಳೆಯರಿಗೆ ಹೇಳಿ ಮೇಡಮ್ ಅಂತ ಹೇಳ್ಕೊಂಡು. ಸಮಯದ ಅಭಾವ ಇರುವ ಕಾರಣ ಜಾಸ್ತಿ ಏನು ಹೇಳಲಿಕ್ಕಾಗುದಿಲ್ಲ.
ಈ ಕರ್ನಾಟಕ ಸಂಘದ ಎಲ್ಲ ಪದಾಧಿಕಾರಿಗಳಲ್ಲಿ ವೈಯಕ್ತಿಕವಾಗಿ ಉಮಾ ಶೆಟ್ಟಿಯವರಿಗೂ ನಾನು ವಂದನೆಗಳನ್ನು ಅರ್ಪಿಸುತ್ತಾ ನಮ್ಮಿಂದ ಆದಷ್ಟು ಮಹಿಳೆಯರ ಉತ್ಕೃಷ್ಟತೆಗೆ ನಾವು ಪ್ರಯತ್ನಿಸೋಣ ಎಂದು ಈ ದಿನ ಕರೆಯನ್ನು ಕೊಡ್ತಾ ನನ್ನ ಮಾತಿಂದ ವಿರಮಿಸ್ತೇನೆ. ಇನ್ನೊಂದು ಮಾತು, ನಾವು ಮಹಿಳೆಯರು ಎಷ್ಟು ಮುಂದೆ ಇದ್ದು ನಾವು ಪುರುಷರನ್ನ ನಾವು ಹೊಗಳಲೇಬೇಕು. ಯಾಕೆಂದ್ರೆ ಒಂದು ಮಹಿಳೆ ಮುಂದೆ ಬರಬೇಕಿದ್ರೆ ಹಿಂದಿನಿಂದ ಪುರುಷರ ನಮಗೆ ಆ ಉತ್ತೇಜನ ಇದ್ದ ಕಾರಣ ಮಾತ್ರ ಮುಂದೆ ಬರುವುದಕ್ಕೆ ಸಾಧ್ಯ ಆಗ್ತದೆ. ಮಗುವನ್ನು ಮುಂದೆ ಶಿಕ್ಷಣ ಕೊಡುವುದಕ್ಕೆ ಕಾರಣ ಆ ತಂದೆಯಾದ ತಂದೆ ಅಣ್ಣ ಮುಂತಾದ ಸ್ಟೇಜಲ್ಲಿ ಇದ್ದುಕೊಂಡು ಅವರು ನಮಗೆ ಉತ್ತೇಜನವನ್ನು ಕೊಡ್ತಾರೆ ಅಂತ ಹೇಳ್ತಾ ಪುರುಷರಿಗೂ ಈ ದಿನವನ್ನು ನಾವು ದೊಡ್ಡ ನಮಸ್ಕಾರಗಳನ್ನು ಕೊಡ್ತಾ ನನ್ನ ಮಾತುಗಳಿಗೆ ವಿರಮಿಸ್ತೇನೆ. I request Mrs. Kiran Rajput to say some few words. First of all, I've learned Ellarigu Namaskara. It is a beautiful opportunity to come here on the occasion of Women's Day. First of all, I would like to thank my dearest friend Swati Shetty and Mrs. Uma Shetty for inviting me here. And I have really enjoyed all the cultural program, beautiful. And I want to wish you congratulations. There is a lot of talent and there is a lot of scope in every woman who has danced, who has sung, and the team effort, the group effort has been wonderful. So, heartiest congratulations to all of you. One big round of applause for yourself for being a woman. Because I truly believe that women are queen. You know, I'm wearing a crown, but you all are wearing imaginary crowns for me. And every woman can turn her pains into power. That is what I feel. And you all have that quality in you to turn your pains into power, because we just saw Soma Datta, how she has inspired all of us. And despite of being in her own limitations, she has evolved to inspire all of us. So I also took the pledge to come forward to inspire all you women here, just to tell you that beauty pageant or beauty contest does not mean that you have to be physically beautiful. It is how beautiful you are from within, how is your soul from within. The beauty of your soul is reflected on your personality, and that's how you are identified to become a queen. Right? So this is what I have learned in all my pageants, starting from Panvel. I am a yoga teacher, training in Panvel, and the best part is that I do not understand anything speaking in Kannada, but I could understand everything that ma'am spoke about the 5 principles of yoga. I'm sure she spoke about the dhyan, dharana, disciplines of yoga that she had taught, because I have been a student myself and I'm a teacher now, so I could understand what she was trying to motivate you to practice yoga or to practice some kind of physical exercise for your well-being and for your good health, which is very important. I started my journey as a yoga teacher in Panvel, and from there my students motivated me to enter the contest of Mrs. Panvel that was happening, and I was a little disappointed, but I won as a runner-up, first runner-up, and from there I took the flight to take off to my enthusiasm of becoming Mrs. Navi Mumbai 2017 as a winner, and I wanted to make Panvel proud and Navi Mumbai proud. So I entered the contest of Mrs. Apsara Maharashtra, and fortunately I won that pageant too to become Mrs. Apsara Maharashtra. And now, since I belong to Panvel and Navi Mumbai and Maharashtra, I have to nationally make my state proud. So I took a plunge to Delhi to become Mrs. India Earth 2018. And that is how I could make my Panvel proud, I could make my Navi Mumbai and my Maharashtra proud. So the beauty is how you bring out yourself and how much you can present your inner beauty. That is how you become a winner. External beauty fades away with age and time. ये तो हम सब जानते हैं कि खूबसूरती ये मोमेंट्री है. एक गुलाब का फूल एक पौधे पे रहता है तो बहुत खूबसूरत रहता है, लेकिन जब वो भगवान के चरणों में चढ़ जाता है तो वो अनमोल हो जाता है. So similarly, this is how you evolve. This is how you bring out your good work, because I'm working for children. I'm working for the causes of children on sexual abuse,
on child education, on child welfare, child skill development. So I work for Maharashtra on the basis of this ground of working for children. That is being my passion, and I'm very soon going to start my NGO where I will be working. Member Mr. Santosh Shetty to share his views. ಕರ್ನಾಟಕ ಸಂಘ ಮಹಿಳಾ ವಿಭಾಗದ ಮಹಿಳಾ ದಿನಾಚರಣೆಯ ನಿಮಿತ್ತ ವೇದಿಕೆಯಲ್ಲಿರುವಂಥ ನಮ್ಮ ಪನ್ವೇಲ್ನ ಮಕ್ಕಳು ಕವಿತಾ ಚೌಕ ಮತ್ತು ಎಲ್ಲ ಧನ್ಯತೆ, ಇಲ್ಲಿ ಸೇರಿದಂಥ ನಮ್ಮ ಪ್ರೀತಿಯ ಕರ್ನಾಟಕರಾದಂಥ ಅಕ್ಕ ತಂಗಿಯರು ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಮ್ಮ ಮಹಿಳೆಯರು ಯಾವುದಕ್ಕೂ ಹಿಂದಿಲ್ಲ. ನಮ್ಮ ಎಲ್ಲ ಮನೆ ಕಾಯುವ ಮತ್ತು ನಮ್ಮ ಸಂಸಾರವನ್ನು ಕಾಯುವಂಥ ಚೌಕಿದಾರರೇ ನಮ್ಮ ಮಹಿಳೆಯರು. ದೇಶವನ್ನು ಕಾಯುವವರೊಬ್ಬರಿದ್ದಾರೆ ಚೌಕಿದಾರ್. ಅದೇ ರೀತಿ ನಮ್ಮ ದೇಶಕ್ಕೆ ಈಗ ಪುಲ್ವಾಮಾದಲ್ಲಿ ಎಟಕದಂಥ ಸಮಯದಲ್ಲಿ ನಮ್ಮ ಮಹಿಳಾ ಚೌಕಿದಾರ್ ನಿಮಗೆಲ್ಲರಿಗೂ ಗೊತ್ತಿರಬೇಕು, ನಿರ್ಮಲಾ ಸೀತಾರಾಮನ್ ನಮ್ಮ ರಕ್ಷಣಾ ಸಚಿವರಾದಂಥ ಡಿಫೆನ್ಸ್ ಮಿನಿಸ್ಟರ್ ಅವರು 12 ದಿವಸ ಆಗುವುದಕ್ಕಿಂತ ಮೊದಲೇ ನಮ್ಮ ಯಾರೆಲ್ಲ ಇದ್ದರು ಆತಂಕವಾದಿಯರನ್ನು ಅವರನ್ನು ನಮ್ಮದು 40 ಜನರು ಇಲ್ಲಿ ವೀರಮರಣ ಹೊಂದಿದರು. ಅಲ್ಲಿ 4 ಜನರನ್ನು ಬುಡದಿಂದಲೇ ಕಿತ್ತೆಸೆದರು. ಅಂತ ಒಂದು ಮಹಿಳೆ ನಮ್ಮ ರಕ್ಷಣಾ ಸಚಿವರಾದಂಥವರು ನಮ್ಮ ಚೌಕಿದವರು. ಮಹಿಳೆಯರೇ, ಈಗ ನಮ್ಮ ದೇಶದ ಭವಿಷ್ಯ ಎಲ್ಲ ನಿಮ್ಮ ಕೈಯಲ್ಲಿಂಟು. ಏನಂದ್ರೆ ನಮ್ಮ ದೇಶವನ್ನು ಈಗ ಹೊಸ ಭಾರತ ನ್ಯೂ ಇಂಡಿಯಾ ಮಾಡಲಿಕ್ಕೆ ಹೊರಟಿದ್ದಾರೆ. ಇದೇ ಈಗ ಚುನಾವಣೆ ಬರ್ತಾ ಉಂಟು. ನೀವು ದೇಶ, ನಮಗೆ ಎಲ್ಲರಿಗಿಂತ ಮೊದಲು ದೇಶ, ಮತ್ತೆ ನಮ್ಮ ಪಕ್ಷ, ಮತ್ತೆ ನಮ್ಮ ವ್ಯಕ್ತಿಗಿಂತ ನಮಗೆ ವೇದಿಕೆಯಲ್ಲಿರುವ ಗಣ್ಯ ಶಿರೋಮಣಿಗಳೇ ಮತ್ತು ಎಲ್ಲ ನನ್ನ ಇದರಲ್ಲಿರುವ ನನ್ನ ಬಾಂಧವರು, ಇಂದು ಜಾಗತಿಕ ಮಹಿಳಾ ದಿನಾಚರಣೆ ಆಚರಣೆಯ ಈ ಅಂಗವಾಗಿ ಪನ್ವೇಲ್ ಕರ್ನಾಟಕ ಸಂಘದಲ್ಲಿ ಸ್ತ್ರೀಶಕ್ತಿ ಏನೆಂಬುದು ಇಂದು ಗೊತ್ತಿದೆ. ಇಷ್ಟು ಸಂಖ್ಯೆಯ ಮಹಿಳಾ ಬಾಂಧವರು ಪ್ರಪ್ರಥಮವಾಗಿ ಈ ನಮ್ಮ ಸಭಾಂಗಣದಲ್ಲಿ ಸೇರುವುದು ಹೇಳಲು ಹೆಮ್ಮೆ ಆಗ್ತದೆ. ಇನ್ನು ಮಹಿಳೆಯರ ಬಗ್ಗೆ ಹೇಳಲು ಏನು ಬಾಕಿ ಉಳಿದಿಲ್ಲ. ಸಂಸ್ಕಾರ, ಮಹಿಳೆಯ ಬಗ್ಗೆ, ಸಂಸ್ಕಾರದ ಬಗ್ಗೆ ಗೀತಾ ಎಲ್ ಭಟ್ರು ಅವರು ಎಲ್ಲ ಸವಿಸ್ತಾರವಾಗಿ ಹೇಳಿದರು. ಸೌಂದರ್ಯದ ಬಗ್ಗೆ ಕಿರಣ್ ರಜಪೂತ್ ಅವರು ಮಾತಾಡಿದರು. ಅದೇ ರೀತಿ ಆರೋಗ್ಯದ ಬಗ್ಗೆ ಸಹನಾ ಭಾರದ್ವಾಜ್ ಮಾತಾಡಿದರು. ಅದೇ ರೀತಿ ಅದರ ಮಧ್ಯದಲ್ಲಿ ಪ್ರಮುಖವಾದಂತಹ ರಾಜಕೀಯ ವಿಷಯವನ್ನು ಸಂತೋಷಣ್ಣ ಮಾತಾಡಿದರು. ಇನ್ನು ನನಗೆ ಮಾತಾಡಲಿಕ್ಕೆ ಏನಿಲ್ಲ, ಇಷ್ಟೇ ಹೇಳ್ತೇನೆ. ಮುಂದೆಯೂ ಇಂಥ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಕನ್ನಡ ಸಂಘವು ಪರಿಸರದಲ್ಲಿ ಒಂದು ಉತ್ತಮ ಸಂಸ್ಥೆಯಾಗಿ ಬೆಳಗಲೆಂದು ಹಾರೈಸುತ್ತಾ ಇದೇ ರೀತಿ ಮುಂದೆಯೂ ತಮ್ಮೆಲ್ಲರ ಸಹಕಾರ ಇರಲಿ ಕನ್ನಡ ಸಂಘ ಎಂದು ಆಶಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. Thank you, sir. I request Mrs. Pushpa Shetty, Uganda Finance Services Private Limited, to please come on stage. She is the sponsor for dinner tonight. Karnataka Sangha Ladies Wing would like to felicitate you, ma'am. We also have guests from different regions of Mumbai who have come here to witness our beautiful function. ಅವರು ತೋರುವ ಹಾಗೆ ಸಾಧಾರಣ ಮಹಿಳೆ ಅಲ್ಲ, ಅಲ್ಲಿಂದ ಇಲ್ಲಿಯವರೆಗೆ ಏನು ಬೇಕಾದರೂ ಕೆಲಸ ಮಾಡಿಕೊಡ್ತಾರೆ. ಹೊರಗಡೆಗಳಿಲ್ಲ, ಅವರ ಕಾರಿಗೆ ಡೋಲೇ ಇಲ್ಲ. ಎಲ್ಲಿ ಮಹಾರಾಷ್ಟ್ರದಲ್ಲಿ ಅವರು ತಿರುಗ್ತಾರೆ, ಡೋಲ್ ಕಟ್ಟಲಿಕ್ಕೆ ಇಲ್ಲ. ಅಷ್ಟೆಲ್ಲ
ಶೆಟ್ಟಿಗುಂಟವರತ್ತ. ಮುಂದೆ ನಾನು ಅವರೊಟ್ಟಿಗೆ ಹೋಗ್ತೇನೆ. ಮುಖ್ಯಮಂತ್ರಿಯವರೆಗೂ ಏನಾದರೂ ಕೆಲಸ ಇದ್ರೆ ಅವರ ಹತ್ರ ಹೇಳಿ ನೀವು. He has also accepted to readily support. As I already mentioned, we have people from different regions who have come here. We would like to felicitate them. Bansanga Navi Mumbai Ladies Wing Chairperson Mrs. Rupa Shetty. Members from Rasaini Cultural Sangha. I request one of them to please come on stage and accept our token of gratitude. Rasaini Cultural Sangha. Mrs. Sita Mahabal Shetty. Members of Kamote Tulu Welfare. I request one of them to please come on stage. Mrs. Sarojini Jaikar. Ayyappa Bhakta Vrinda. Mrs. Chanchala Shetty. Any member from Kalamboli Ayyappa Bhakta Vrinda, please come on stage. Ayyappa Bhakta Vrinda. Mrs. Geeta D. Shetty from Khanda Colony Ayyappa Bhakta Vrinda. Beautiful prayer was sung by her. Vrindavan Bhajana Mandali. Mrs. Asha Shetty, Vrindavan Bhajana Mandali. I request Mrs. Sharada Bettaraya to please come on stage. She is the first Ladies Wing Chairperson of Kannada Sangha. We may say that she has started this Ladies Wing here. A huge round of applause for the first Ladies Wing Chairperson. Nerul Shali Mandir. I request one of the members of Nerul Shali Mandir to please come on stage. Mrs. Hema Shetty. Meanwhile, we have two
personalities who have been on camera the whole time recording our function, we would request. Yes, please, Mrs. Hema Shetty from Nerul Shani Mandir. Mrs. Shamala Prakash from Nadopasana classes. ಎಲ್ಲ ಮಾಜಿ ಮಹಿಳಾ ಪದಾಧಿಕಾರಿಗಳಿಗೆ ಕೊಡಬೇಕಿತ್ತು, ಆದರೆ ಸಮಯ ಆಗೋದಿಲ್ಲ. ನಾವೊಬ್ಬರೇ ಬೆಟ್ಟರ ಮೇಡಮ್ ಅನ್ನು ಕರೆದು ಕೊಟ್ಟಿದ್ದೇವೆ. ಯಾರು ಬೇಸರ ಮಾಡಬೇಡಿ, ಕೇಳಿಕೊಳ್ತಾ ಇದ್ದೇವೆ. ತುಂಬ ಜನ ಮಾಜಿ ಮಹಿಳಾ ಅಧ್ಯಕ್ಷರಿದ್ದಾರೆ ಇಲ್ಲಿ. ಎಲ್ಲರ ಪರವಾಗಿ ಶಾರದಾ ಮೇಡಮ್ಗೆ ಕೊಟ್ಟರು. ಪರಿವರ್ತನಾ ಸುದ್ದಿ ಮಿಸ್ಟರ್ ಪುರಿಯಾ ಸರ್. ನಮ್ಮನೆ ಆದಿದೆ ಕೊಡ್ತೀನಿ ಸರ್. ಮಿಸ್ಟರ್ ಸತೀಶ್ ಯರ್ಮಾಲ್. ಮಿಸ್ಟರ್ ರಾಮಚಂದ್ರ ಗೌಡ. ಖಾರ್ಗರ್ ಕನ್ನಡ ಸಂಘ. Any office bearers of Khargar Kannada Sangha? We have our cultural program to be continued after this stage function, but before that I would like to request Mrs. Kavita Chautmal, our mayor, to share her views and say some few words. We would like to have Sharda Anchan, poet, to please come here on stage. Let's welcome with a huge round of applause Mrs. Kavita Chautmal. ಎಲ್ಲರಿಗೂ ನಮಸ್ಕಾರ. अभी सीखा है ऐसा बोल सकती हूँ. मुझे लगता है अभी जो छोटे छोटे बच्चों ने कोर्स किया है आउटलैंड का कन्नड़, मुझे लगता है वो हमें करना चाहिए. बाद में फिर हम ऐसा बोलेंगे. अदरवाइज हम 8 मार्च इंटरनेशनल वुमेन्स डे सेलिब्रेशन करते हैं. पूरे वर्ल्ड वाइड ये डे सेलिब्रेट करते हैं. हमने जैसे कि सुना है 1947 में पहले जो लेडीज एक कंपनी में मिल में काम करती थी, कपड़े का मिल था, और वहाँ पे लेडीज लोगों को 18 घंटे का ड्यूटी करना पड़ता था. जैसे कि हम देखते हैं 18 घंटे बहुत हो गए, और एक लेडीज को घर संभालने के बाद ड्यूटी संभालना पड़ता है. तभी वहाँ के लेडीज ने वहाँ पर एक आंदोलन किया कि ये ड्यूटी आवर जो हमें कम करके मिलना चाहिए. और उनके आंदोलन के बाद ऐसा हुआ कि वो लोगों का ड्यूटी 18 घंटे से कम होकर सिर्फ 8 घंटे तक हो गया. इसके लिए वो लोग वहाँ के लेडीज, मतलब न्यूयॉर्क के लेडीज लोग ये 8 मार्च के दिन को इंटरनेशनल वुमेन्स डे के रूप में सेलिब्रेट करते हैं. लेकिन हमारे यहाँ भारत में और हमारे महाराष्ट्र में सच में जो इंटरनेशनल, मतलब हमारा महिला दिन कब आया? जब हमारी पहली महिला पढ़ी, आगे बढ़ी, तभी हमारा महिला दिन आया. और वो महिला दिन जिनके कारण यहाँ पर आए हैं वो हमारी पहली महिला सावित्रीबाई फुले, उनके हस्बैंड ज्योतिबा फुले और डॉक्टर बाबा साहेब अम्बेडकर. इनकी कृपा से हमारी भारत की महिला आगे बढ़ी, पढ़ी और यहाँ तक आगे खड़ी है और हम बैठे हैं. उनको मैं आज ये दिन के अवसर पर बहुत बहुत नमन करती हूँ और उनके विचार को भी मैं नमन करती हूँ. हम देख रहे हैं कि पूरे भारत वर्ष में ये महिला दिन इतने अच्छे से मनाया जा रहा है.
कोई लोग ये दिन के अवसर पर पूरा मार्च के महीना ये दिन सेलिब्रेट हम करते हैं और ये दिन के अवसर पर हम जो विविध क्षेत्र में महिलाएं कार्यरत है उनका हम सत्कार करते हैं, उनका गुणगान करते हैं। एक ऐसा दिन होता है कि जिस दिन हम जो भी महिला उच्च पद पर कार्यरत है उनको यहाँ पर बुलाते हैं, सम्मान करते हैं। मुझे आज बहुत ही आनंद हो गया कि नवीन पनवेल के कर्नाटक संघ की जो हमारी महिलाओं का विंग है, जिनकी प्रेसिडेंट हमारी उमा शेट्टी जी है, उनका मैं बहुत बहुत धन्यवाद करना चाहती हूँ कि आज महिला दिन के अवसर पर आप लोगों ने ऐसी महिलाओं को यहाँ पर बुलाया है। जैसे कि मैं अभी नाम लेना चाहती हूँ, हमारी किरण जी है, हमारी एडवोकेट हेमा दीदी जी है और यहाँ पर उपस्थित हमारे पनवेल की कॉर्पोरेटर संतोषी शेट्टी है, भास्कर शेट्टी, सतीश शेट्टी जी, यहाँ पर उपस्थित गुरु शेट्टी जी और हमारी पूरी जो महिला विंग है कर्नाटक संघ की, उन सबका मैं अभिनंदन करना चाहती हूँ कि बहुत अच्छे तरीके से ऑर्गेनाइज किया है आपने वुमेन्स डे और ना ही ऑर्गेनाइज किया है बल्कि ऐसी महिलाओं को यहाँ पर बुलाया है, उनका सत्कार सम्मान आप लोगों ने किया है। तो मैं बहुत बहुत यहाँ पर आपको अभिनंदन और आपका स्वागत करती हूँ। उमा जी बहुत अच्छा आपका, मुझे लगता है पहले फंक्शन है आफ्टर प्रेसिडेंट और बहुत अच्छा आपने ऑर्गेनाइज किया है। आज हमने देखा है यहाँ पर कि एक हमने दत्ता जी का वहाँ पर सत्कार किया कि बहुत मतलब आप लोगों ने ऐसी महिलाओं को यहाँ पर बुलाया है कि हम उनसे इंस्पायर हो सके, उनके बारे में जान सके और उनके बारे में हम किसी और को बता सके। तो इस तरह के प्रोग्राम महिला दिन के अवसर पर रखने चाहिए ताकि ये महिलाओं को देखकर हमारी और भी महिलाएं जो प्रेरणा ले सके, आगे बढ़ सके। जो मन में ऐसा सोचती है कि नहीं अभी मुझे प्रॉब्लम है, मैं इसके आगे पढ़ नहीं सकती, इसके लिए कुछ कर नहीं सकती हूँ, लेकिन ऐसा रहता नहीं है। अगर आप ये महिलाओं को देखेंगे, उनकी स्टोरी सुनेंगे, उनके बारे में सुनेंगे तो आपको पता चलेगा कि हम भी कोई कम नहीं है। मेरे सामने बैठी हुई सारी मेरी बहनें जो महिलाएं हैं उनमें हर एक में कोई ना कोई हुनर है, सिर्फ उन्हें पहचानने की जरूरत है और आगे बढ़ने की जरूरत है। मैं आपको ये वुमेन्स डे के अवसर पर सबको मैं हार्दिक शुभकामनाएं देती हूँ और आप लोगों ने यहाँ पर मुझे बुलाया कर्नाटक संघ में मेरा आदर सत्कार किया, इसके लिए मैं उमा जी और उनकी पूरे टीम के लिए मैं बहुत बहुत यहाँ पर आभार व्यक्त करती हूँ और ज़्यादा समय तक एक बार उसका आपको धन्यवाद देती हूँ। Thank you so much, ma'am. With that said, thank you all for having me here today. We are glad that all of you joined us. Wish you all happiness, peace, health, success and liberty in all the fields of life. I now hand over to Treasurer Mrs. Swati Shetty. Secretary Mrs. Swati Shetty to say vote of thanks. ನಮಸ್ಕಾರ. ಇಂದಿನ ಈ ನಮ್ಮ ಚಂದದ ನಿರೂಪಣೆ ಮಾಡಿರುವ ವೈಶಾಲಿ ಶೆಟ್ಟಿ ಅವರಿಗೆ ನಾವು ಪುಷ್ಪಗುಚ್ಛೆಯನ್ನು ಕೊಟ್ಟು ವೇದಿಕೆಗೆ ಕರೆಯುತ್ತೇವೆ. ಸಮಾರಂಭಕ್ಕೆ ಆಗಮಿಸಿದ ಗೌರವಾನ್ವಿತ ಅತಿಥಿಗಳಾದ ಕವಿತಾ ಚೌಟ್ಮಾಲ್, ಕಿರಣ್ ರಾಜ್ಪೂತ್, ಗೀತಾ ಎಲ್ಬರ್ಟ್, ಸಹನಾ ಭರದ್ವಾಜ್, ಸುಮೋನ ದತ್ತ ಇವರಿಗೆ ನಮ್ಮ ಸಂಘದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಅಕ್ಕರೆಯ ಕರೆಯೊಳಗೆ ಹೋಗುಟ್ಟು ಬಂದ ಸ್ಥಳೀಯ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು. ಇವತ್ತಿನ ಪ್ರೀತಿ ಭೋಜನದ ವ್ಯವಸ್ಥೆಯನ್ನು ಮಾಡಿ ಸಹಕರಿಸಿದಂತಹ ದಾನಿಗಳಾದ ಪುಷ್ಪಾ ಶೆಟ್ಟಿ, ಯುಗಾಂತ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ನಮಗೆ ಬೆಳಕು, ಧ್ವನಿ ಹಾಗೂ ಕುರ್ಚಿಯ ವ್ಯವಸ್ಥೆಯನ್ನು ಮಾಡಿರುವ ಕರ್ನಾಟಕ ಸಂಘದ ಪದಾಧಿಕಾರಿಗಳಿಗೆ ನಮ್ಮ ಮಹಿಳಾ ವಿಭಾಗದ ಪರವಾಗಿ ಕೃತಜ್ಞತೆಗಳು. ನಮ್ಮನ್ನು ರಂಜಿಸಲಿರುವ ಎಲ್ಲ ಕಲಾವಿದರಿಗೂ ನಮ್ಮ ಕರ್ನಾಟಕ ಸಂಘದ ಪರವಾಗಿ ಧನ್ಯವಾದಗಳು. ನಮಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಾಯ ಮಾಡಿರುವ ಎಲ್ಲ ಕನ್ನಡ ಸದಸ್ಯರಿಗೂ ನಮ್ಮ ಕರ್ನಾಟಕ ಸಂಘದ ಪರವಾಗಿ ಧನ್ಯವಾದಗಳು. ಇಲ್ಲಿ ಸೇರಿರುವಂತ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ನಾನು ಕೊನೆಗೆ ನಮ್ಮ ಎಲ್ಲ ಕರ್ನಾಟಕ ಸಂಘದ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಧನ್ಯವಾದವನ್ನು ಮುಗಿಸುತ್ತೇನೆ.